ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ. ಬಿಗ್ ಬಾಸ್ ಕನ್ನಡ. ಬಿಗ್ ಬಾಸ್ನಲ್ಲಿ ಆಯ್ತಾ ಅವಘಡ, ಗೋಲ್ಡ್ ಸುರೇಶ್ ತ್ರಿವಿಕ್ರಮ್ ಆಸ್ಪತ್ರೆಗೆ ದಾಖಲು. ಬಿಗ್ ಬಾಸ್ ಸೀಸನ್ 11ರಲ್ಲಿ ಅವಘಡ ಆಯ್ತಾ, ಗೋಲ್ಡ್ ಸುರೇಶ್ ಹಾಗೂ ತ್ರಿವಿಕ್ರಮ್ ಆಸ್ಪತ್ರೆ ದಾಖಲಾದ್ರ. ನಿಜಕ್ಕೂ ಈ ರೀತಿ ಆಗಿದ್ಯಾ, ಇಲ್ಲ ಬೇಕು ಅಂತಲೇ ಈ ರೀತಿ ಸುದ್ದಿಗಳನ್ನು ಹಬ್ಬಿಸಲಾಗ್ತಿದ್ಯಾ? ಬಿಗ್ ಬಾಸ್ ಸೀಸನ್ 11ರಲ್ಲಿ ಅವಘಡ ಆಯ್ತಾ, ಗೋಲ್ಡ್ ಸುರೇಶ್ ಹಾಗೂ ತ್ರಿವಿಕ್ರಮ್ ಆಸ್ಪತ್ರೆಗೆ ದಾಖಲಾದ್ರ. ನಿಜಕ್ಕೂ ಈ ರೀತಿ ಆಗಿದ್ಯಾ? ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವಾಗ ತ್ರಿವಿಕ್ರಮ್ ಹಾಗೂ ಗೋಲ್ಡ್ ಸುರೇಶ್ ಗಾಯಗೊಂಡ್ರ. ಇದೇ ಕಾರಣಕ್ಕೆ ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆಯಾ? ಈ ರೀತಿ ಸೋಷಿಯಲ್ ಮೀಡಿಯಾನಲ್ಲಿ ಕೆಲವೊಂದು ಮಂದಿ ಬರೆದುಕೊಂಡಿದ್ದಾರೆ. ಆದರೆ ಇದಕ್ಕೆ ಯಾವುದೇ ಸ್ಪಷ್ಟನೆ ಇಲ್ಲ. ಟಾಸ್ಕ್ ನಡೆಯುವಾಗ ಸ್ವಲ್ಪ ಗಾಯವಾಗಿದ್ದರೂ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಂತೆಲ್ಲ ಸುದ್ದಿಯಾಗ್ತಿದೆ. ಆದರೆ ಈ ಬಗ್ಗೆ ಎಲ್ಲಿಯೂ ಅಧಿಕೃತ ಹೇಳಿಕೆ ಬಂದಿಲ್ಲ. ಹೀಗಾಗಿ ಈ ಸುದ್ದಿಯನ್ನು ಬೇಕು ಅಂತಲೇ ಹಬ್ಬಿಸಿರಬೇಕು ಅಂತ ಹೇಳಲಾಗ್ತಿದೆ. ಕಲರ್ಸ್ ಕನ್ನಡ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಇನ್ನು ಕೆಲವರು ಸಣ್ಣ ಪುಟ್ಟ ಏಟಾಗಿತ್ತು, ಹೀಗಾಗಿ ಆಸ್ಪತ್ರೆಗೆ ಹೋಗಿ ಮತ್ತೆ ಬಿಗ್ ಬಾಸ್ ಮನೆಗೆ ಸೇರಿಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ಇದರಲ್ಲಿ ಎಷ್ಟು ಸತ್ಯ ಇದೆ ಅಂತ ತಿಳಿದುಕೊಳ್ಳಲು ಕಾದು ನೋಡಬೇಕಿದೆ. ಟಾಸ್ಕ್ ಆಡುವಾಗ ಸಣ್ಣ ಪುಟ್ಟ ಏಟುಗಳಾಗೋದು ಕಾಮನ್. ಇನ್ನು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಸಾಕಷ್ಟು ಕಂಟೆಸ್ಟ್ಗಳು ಕೇವಲ 3 ದಿನದಲ್ಲಿಯೇ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಗಿದ್ದಾರೆ. ಅವರಲ್ಲಿ ತ್ರಿವಿಕ್ರಮ್ ಹಾಗೂ ಗೋಲ್ಡ್ ಸುರೇಶ್ ಕೂಡ ಇದ್ದಾರೆ ಎಂದರೆ ತಪ್ಪಾಗಲ್ಲ. ಇನ್ನು ಈ ಬಾರಿ ಎಲ್ಲರಿಗಿಂತ ಹೆಚ್ಚಾಗಿ ಸುದ್ದಿ ಆಗ್ತಿರೋದು ಲಾಯರ್ ಜಗದೀಶ್. ನಿನ್ನೆ ಬಿಗ್ ಬಾಸ್ ಶೋನ ಡೆಸ್ಟ್ರಾಯ್ ಮಾಡ್ತೀನಿ ಅಂತೆಲ್ಲ ಹೇಳಿ ಆವಾಜ್ ಹಾಕಿದ್ದರು. ಆದರೆ ಇಂದು ನಿನ್ನೆ ಏನು ಆಗಿಯೇ ಇಲ್ಲದಂತೆ ಬೆಳಗ್ಗೆ ಎದ್ದು ಎಲ್ಲರ ಬಳಿ ಬಂದು ಸಾರಿ ಕೇಳಿದ್ದಾರೆ. ಬಿಗ್ ಬಾಸ್ ನಿರ್ದೇಶಕರ, ಕೆಲಸಗಾರರು, ಟೆಕ್ನಿಷಿಯನ್ಸ್, ಕಲರ್ಸ್ ಕನ್ನಡಕ್ಕೆ ಎಲ್ಲರಿಗೂ ಸಾರಿ ಎಂದು ಲಾಯರ್ ಜಗದೀಶ್ ಕೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಿದ್ದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.